ಅಮ್ಮ, ತಾಳಿನ ಮರಕ್ಕೆ ಕಟ್ಟಿದ್ಯಾ, ನನಗೆ ಕರ್ಪೂರ ತರಕ್ಕೆ ಹೇಳ್ದೆ. ನೀನು ಏನು ಮಾಡಬೇಕು ಅಂತಿದ್ಯಾ? ನೆರಳು ಬೇಕು ಅಂದರೆ ಗಿಡ ಮರ ಆಗೋವರೆಗೂ ಕಾಯಬೇಕು. ಜೀವನ ಸಲೀಸಾಗಿ ನಡಿಬೇಕು ಅಂದರೆ ತಾಳ್ಮೆಯಿಂದ ಇರಬೇಕು. ಕರ್ಪೂರ ಕೊಡು ಶರ್ಮಿಳಾ. ಭೈರ, ಮಾಯಾಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು. ಅಮ್ಮ, ಅಣ್ಣ. ನಾನು ಅವನ ತಾಯಿ. ಮಾಯಾ ಇಲ್ಲಿಗೆ ಬರಬೇಕು ಅಂದರೆ ಬರಬೇಕು. ಏನು ಪರೀಕ್ಷೆ ಮಾಡ್ತೀನಿ ಇಲ್ಲಂಬರಿ? ಮಾಯಾನ ಅದೃಷ್ಟ ಪರೀಕ್ಷೆ. ಈ ಕರ್ಪೂರನ ಹಚ್ಚಿ ನಾನು ಕೈ ಮೇಲೆ ಇಟ್ಕೋತೀನಿ. ಇದು ಉರಿದು ಮುಗಿಯೋದ್ರೊಳಗಾಗಿ ಮಾಯಾ ಈ ಮನೆಗೆ ಬಂದರೆ ಅವಳಿಗೆ ಈ ಮನೆ ಸೊಸೆ ಆಗೋ ಎಲ್ಲ ಅರ್ಹತೆನೂ ಇದೆ. ಒಂದು ವೇಳೆ ಬರದೆ ಹೋದರೆ ಅವಳಿಗೂ ಈ ಮನೆಗೂ ಇರೋ ಸಂಬಂಧ ಇವತ್ತಿಗೆ ಮುಗೀತು. ಅಮ್ಮ, ನೀನು ಇಷ್ಟೊಂದು ಕಷ್ಟಪಟ್ಟು ಮಾಯನ ಅದೃಷ್ಟ ಪರೀಕ್ಷೆ ಮಾಡಬೇಕಾ? ಇದೆಲ್ಲ ಬೇಡ ಅಮ್ಮ, ಬಿಟ್ಬಿಡು. ಹೌದಮ್ಮ, ಮಾಯನ್ ಬಿಟ್ಟು ಬೇರೆ ಯಾರನ್ನ ಸೊಸೆ ಅಂತ ಒಪ್ಕೋತ್ಯಾ? ಯಾರು ಅಂತ ಗೊತ್ತಿಲ್ಲ, ಆದರೆ ಮಾಯಾ ಈ ಪರೀಕ್ಷೆನ ಎದುರಿಸಲೇಬೇಕು. ಒಂದು ವೇಳೆ ಅವಳು ಸೋತ್ರೆ ಅವಳು ಜೀವನದಲ್ಲಿ ಯಾವತ್ತೂ ಗೆಲ್ಲೋದಿಲ್ಲ. ಶರ್ಮಿಳಾ, ಹಚ್ಚು ಕರ್ಪೂರ. ಹಚ್ಚು ಶರ್ಮಿಳಾ. ಬೇಡ ಅಮ್ಮ, ನನ್ನ ಮಾತು ಕೇಳಮ್ಮ. ಶರ್ಮಿಳಾ, ಹಚ್ಚು. ಹಚ್ಚು ಶರ್ಮಿಳಾ. ಬೇಡ ಅಮ್ಮ, ನನ್ನ ಮಾತು ಕೇಳು. ಹಚ್ಚು. ಹಚ್ಚು. ಬೇಡ ಅಮ್ಮ, ಬಿಸಾಕಮ್ಮ. ಬೇಗ ಹೋಗು ಬೈರ. ಅತ್ತೆ, ಏನ್ ಮಾಡ್ತಿದ್ದೀರಾ ಅತ್ತೆ? ಏನಿದೆಲ್ಲ? ಏನತ್ತೆ ಇದೆಲ್ಲ? ನೀವು ಜೀವಂತವಾಗಿ ವಾಪಸ್ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅತ್ತೆ. ನೀವು ಬಂದಿದ್ರಿಂದ ನನಗೆ 100 ಆನೆ ಬಲ ಬಂದಂಗಾಗಿದೆ. ಈಗ ನಮಗೆ ಯಾರು ಏನೂ ಮಾಡೋಕ್ಕಾಗಲ್ಲ. ಆದರೆ ನನಗೆ ಹಾಗೆ ಅನ್ನಿಸ್ತಾ ಇಲ್ಲ ಮಾಯಾ. ಈ ಮನೆ ಸೊಸೆ ಆಗೋಕ್ಕೆ ನನಗೆ ಅದೃಷ್ಟ ಇಲ್ಲ ಅಂತ ನಿಮಗೆ ಅನ್ನಿಸ್ತಿದ್ಯಾ ಅತ್ತೆ? ಹಾಗೆ ಯೋಚನೆ ಮಾಡೋದಕ್ಕೂ ಕಾರಣ ಇದೆ ಅಲ್ವಾ? ನಾನು ವಾಪಸ್ ಬರೋಷ್ಟ್ರೊಳಗಾಗಿ ನೀವಿಬ್ರು ಗಂಡ ಹೆಂಡತಿಯಾಗಿ ನೀನು ಈ ಮನೆ ಸೊಸೆಯಾಗಿ ನನ್ನ ಸ್ವಾಗತ ಮಾಡ್ತೀಯ ಅಂತ ನಾನು ಅಂದ್ಕೊಂಡೆ. ಆದರೆ ನೀನು ಎಲ್ಲ ವಿಷಯದಲ್ಲೂ ಸೋತಿದೀಯ. ನಾನು ಹೇಗೆ ನಿನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ ಹೇಳು? ನನ್ನ ಈ ಪರೀಕ್ಷೆಯಲ್ಲಿ ನೀನು ಗೆದ್ದು ನನ್ನ ಮನೆ ಸೊಸೆ ಆಗೋ ಅದೃಷ್ಟ ಪಡ್ಕೊಂಡಿದೀಯಾ? ಯಾವತ್ತಿದ್ರೂ ಮುತ್ತು ಕೈಯಲ್ಲಿ ತಾಳಿ ಕಟ್ಸ್ಕೊಳ್ಳೋದು ನೀನೇ. ಅದನ್ನು ಯಾರಿಂದನೂ ತಡೆಯೋಕ್ಕಾಗೋದಿಲ್ಲ.
ಮಾವ ಕಟ್ಟಿರೋ ತಾಳಿ ಅಂತ ಅನ್ಕೋತೀನಿ. ಅವ್ರು ನನಗೆ 3 ಗಂಟೆ ಹಾಕೋವರೆಗೂ ಯಾವುದೇ ಮುತ್ತು ಮಾವನೇ ನನ್ನ ಗಂಡ ಅಂತ ಸ್ವೀಕಾರ ಮಾಡಿದ್ದೀನಿ. ಈಗ ನನಗೆ ಯಾವ ಭಯನೂ ಇಲ್ಲ ಅತ್ತೆ. ಒಂದು ವೇಳೆ ನಾನು ಸತ್ರು ಮುತ್ತೈದೆ ಯಾಕೆ ಸಾಯ್ತೀನಿ ಅಂತ ನೆಮ್ಮದಿ ಇರುತ್ತೆ. ಒಂದಲ್ಲ ಒಂದಿನ ಮುತ್ತುನೇ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಈ ಮನೆಗೆ ಸೊಸೆಯಾಗಿ ಕರ್ಕೊಂಬರ್ತಾನೆ. ಯಾವತ್ತಿದ್ರೂ ನೀನೇ ಈ ಮನೆ ಸೊಸೆ. ಬಾ. ಯಾಕೆ ಮಾಯಾ, ನಿನಗೆ ಹೇಗೆ ಅವಮಾನ ಮಾಡಿ ಈ ಮನೆಯಿಂದ ಹೊರಗಡೆ ಕಳಿಸಿದ್ರು ಅದಕ್ಕಿಂತ ಹೆಚ್ಚಿನ ಮರ್ಯಾದೆಯಿಂದ ಈ ಮನೆಗೆ ಸೊಸೆಯಾಗಿ ನಾನು ಮನೆ ತುಂಬಿಸ್ಕೊತೀನಿ. ಆದರೆ ಒಂದು ಮಾತು, ನಾನು ಇರಲಿ ಇಲ್ಲದೆ ಹೋಗಲಿ ಈ ಮನೆಯಿಂದ ಹೊರಗಡೆ ಹೋಗೋ ಮಾತು ಆಡಬಾರ್ದು. ಹಾಗಂತ ಭಾಷೆ ಕೊಡು. ಸರಿ ಅತ್ತೆ, ಎಷ್ಟೇ ಕಷ್ಟ ಆದರೂ ಈ ಮನೆ ಬಿಟ್ಟು ಹೋಗಲ್ಲ. ನಿನಗೆ ಅವಮಾನ ಮಾಡಿರೋ ಬೆಳ್ಳಿ ಬದುಕಿ ಪ್ರಯೋಜನ ಇಲ್ಲ. ಈ ಹೋಗಿರೋ ಬೆಳ್ಳಿ ಯಾವತ್ತೂ ಮನೆ ಕಡೆ ಸುಳಿಬಾರ್ದು. ಹಾಗೆ ಮಾಡ್ತೀನಿ. ಶರ್ಮಿಳಾ, ಮುತ್ತುಗೆ ಫೋನ್ ಮಾಡಿ ಈಗಲೇ ಬರೋದು ಕೇಳು. ಈಗಲೇ ಬರಬೇಕು ಅಂತ ಹೇಳು. ಸರಿಮಾ. ಭೈರಾ, ಬಾ ಮಾಯಾ. ಅಮ್ಮ, ಅಣ್ಣ ಫೋನ್ ರಿಸೀವ್ ಮಾಡ್ತಿಲ್ಲ. ಇನ್ನೊಂದ್ಸಲ ಮಾಡು. ಸರಿಮ್ಮ. ಅಣ್ಣ, ಹೇಳಿ ಶರ್ಮಿಳಾ. ಅಮ್ಮ ನಿನ್ನ ಈಗಿಂದೀಗಲೇ ಮನೆಗೆ ಬರಬೇಕು ಅಂತ ಹೇಳಿದ್ರು. ಈಗ್ಲಾ? ನಾನು ಬೆಳ್ಳಿನ ಬಿಡ್ಸ್ಕೊ ಬರೋದಕ್ಕೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಅಲ್ಲ ಅಣ್ಣ, ಅಮ್ಮ ಏನೋ ಮುಖ್ಯವಾದ ವಿಷಯ ಅಂತ ಹೇಳಿದ್ರು. ಇದು ಮುಖ್ಯವಾದ ವಿಷಯನೇ ಶರ್ಮಿಳಾ. ಬೆಳ್ಳಿನ ಬಿಡ್ಸ್ಕೊಂಡು ಬರ್ಲಿಲ್ಲ ಅಂದ್ರೆ ಪೊಲೀಸರು ಏನ್ ಮಾಡ್ತಾರೋ ಅಂತ ಭಯ ಆಗ್ತಿದೆ. ನಾನು ಬೇರೆ ಚಿಕ್ಕಮ್ಮಂಗೆ ಹೇಳ್ದೆ ಬಂದೆ. ಈಗ ಏನ್ ಮಾಡೋದು? ಅಮ್ಮ ಕೇಳಿದ್ರೆ ಏನು ಹೇಳಲಿ? ಇಲ್ಲ ಶರ್ಮಿಳಾ, ಎಷ್ಟು ಗಂಟೆ ಆದ್ರೂ ಸರಿ, ಎಷ್ಟು ದಿನ ಆದ್ರೂ ಸರಿ, ನಾನು ಬೆಳ್ಳಿನ ಬಿಡ್ಸ್ಕೊಂಡೆ ಮನೆಗೆ ಬರೋದು. ಚಿಕ್ಕಮ್ಮಂಗೆ ಹೇಗಾದ್ರೂ ಸಮಾಧಾನ ಮಾಡಿ ನೀನು. ಅಲ್ಲ ಅಣ್ಣ, ಬಂದು ಹೋಗಿದ್ರೆ ಆಗಿರೋದು. ಫೋನ್ ಇಡು ಅಂತ ಹೇಳಿದ್ನಲ್ಲ. ಅಮ್ಮ, ಏನಾಯ್ತು? ಎಷ್ಟೊತ್ತಿಗೆ ಬರ್ತಾನಂತೆ? ಬರಲ್ವಂತೆ. ಯಾಕಂತೆ? ಅಣ್ಣ ಮನೆಗೆ ಬರೋದಾದ್ರೆ ಬೆಳ್ಳಿನ ಬಿಡಿಸ್ಕೊಂಡೇ ಬರೋದು ಅಂತ ಹೇಳ್ದ. ಅವನಿಗೆ ನಿನ್ನ ಮಾತಿಗಿಂತ ಬೆಳ್ಳಿನ ಬಿಡಿಸೋದೇ ಮುಖ್ಯ ಆಗಿದೆ ಅಮ್ಮ. ಅಣ್ಣ ಈಗ ನಿನ್ನ ಹಿಡಿತದಲ್ಲಿಲ್ಲ, ಆ ಬೆಳ್ಳಿ ವಶದಲ್ಲಿದ್ದಾನೆ. ಮುತ್ತು ಮಾವ ಎಷ್ಟು ಬದಲಾಗಿದ್ದಾರೆ ಅಂತ ಈಗಾದ್ರೂ ಗೊತ್ತಾಯ್ತಾ ಅತ್ತೆ? ಮುಂದೆ ಏನು ಮಾಡೋದು ಅನಿಲ? ಹೇಗಾದರೂ ಮುತ್ತನ್ನು ತಡಿಲೇಬೇಕು. ಏನಾದರೂ ಉಪಾಯ ಮಾಡು.
ಭೈರ, ಅಶೋಕಂಗೊಂದು ಫೋನ್ ಮಾಡಿಕೊಡು. ಹಲೋ ಅಮ್ಮ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಬದುಕಿದ್ದೀರಾ ಅನ್ನೋ ವಿಷಯ ಗೊತ್ತಾಗಿ ನನಗೆಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಚಿಕ್ಕಮ್ಮ. ಇವಾಗ ಮನೆಗೊಂದು ಕಳೆ ಬಂತು. ನಾನು ಇಲ್ಲದೆ ಇರೋ ಹೊತ್ತಲ್ಲಿ ನೀನು ನಿಮ್ಮ ಮನೆಯವರು ನಮ್ಮ ಮನೆಗೋಸ್ಕರ ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ. ಈಗ ನಾನು ಫೋನ್ ಮಾಡಿರೋ ಉದ್ದೇಶ ಏನು ಅಂದರೆ, ಕೇವಲ ಮನೆ ಕೆಲಸ ಮಾಡ್ಕೊಂಡಿದ್ದ ಆ ಬೆಳ್ಳಿ ಎಲ್ರಿಗಿಂತ ಎತ್ತರದ ಮಟ್ಟಕ್ಕೆ ಬೆಳೀತಾ ಇದ್ದಾಳೆ. ಎಲ್ರಿಗಿಂತಲೂ ಮುತ್ತುಗೆ ಆ ಬೆಳ್ಳಿನೇ ಹೆಚ್ಚಾಗಿದ್ದಾಳೆ ಅಂತಂದ್ರೆ ಇನ್ನು ನಮ್ಮ ಅಂತ್ಯ ಹತ್ರ ಬರ್ತಿದೆ ಅಂತ ಅರ್ಥ. ನೀನು ಈಗಲೇ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಅವಳನ್ನ ಹೊಡಿತಿರೋ ಇಲ್ಲ ಉಸಿರೇ ನಿಲ್ಲಿಸ್ತಿರೋ ನನಗೆ ಗೊತ್ತಿಲ್ಲ. ದೇವ್ರ ತಾಲಿನ ಅವಳೇ ಕದ್ದಿರೋದು ಅಂತ ಒಪ್ಕೋಬೇಕು. ಖಂಡಿತ ಹೇಳ್ತೀನಮ್ಮ. ಅವಳೇನಾದ್ರೂ ಒಪ್ಕೊಂಡ್ರೆ ಇಡೀ ಊರ್ಗೂರೇ ಅವಳನ್ನ ಬಹಿಷ್ಕಾರ ಹಾಕಿ ಹೊರಗಟ್ಟುತ್ತೆ. ಇನ್ನೊಂದ್ಸರಿ ಮನೆ ಕಡೆನೂ ತಿರುಗಿ ನೋಡಂಗಿಲ್ಲ ಅವಳು. ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಮ್ಮದೇ ರೀತಿಲಿ ಅವಳನ್ನ ಒಪ್ಪಿಸ್ಬೇಕು. ಕೆಲಸ ಮುಗಿದ್ರೆ ಲಕ್ಷ ಏನೋ ಕೋಟಿ ಗಟ್ಲೆ ಕೊಡ್ತೀನಿ. ನಿಮ್ಮ ಕೆಲಸ ಆಯ್ತು ಅನ್ಕೊಳ್ಳಿ ಚಿಕ್ಕಮ್ಮ. ನಾನು ಇವಾಗಲೇ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತೀನಿ. ಈ ನೀಲಾಂಬರಿ ಸೆರೆಯಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಇನ್ಸ್ಪೆಕ್ಟರ್ ರವಿಕುಮಾರ್, ಹೇಳಿ ಅಶೋಕ್. ನಿಮ್ಮಿಂದ ಒಂದು ಸಹಾಯ ಆಗಬೇಕು ಸರ್. ಅದೇನು ಹೇಳ್ರಿ, ಮಾಡೋಣ. ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ, ನೀವು ಆರಾಮಾಗಿರಿ ಅಶೋಕ್. ನನಗೆ ಬರಬೇಕಾಗಿದ್ದು ಮಾತ್ರ ಮಿಸ್ ಆಗಬಾರ್ದು. ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಸೇರ್ಬೇಕಾಗಿರೋ ಹಣ ನಿಮಗೆ ಬಂದು ಸೇರುತ್ತೆ. ಓಕೆ ಪಿಸಿ. ಬೆಳ್ಳಿ, ನಿನ್ನ ಕತೆ ಮುಗೀತು. ಪಿಸಿ, ಆ ಹುಡುಗಿ ಪಕ್ಕದಲ್ಲಿ ಒಬ್ರು ಬ್ಲೇಡಿ ಪಿಸಿ ಹಾಕಿ. ನೀವೇನು ಮಾಡ್ತಿರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಅಮ್ಮನವರ ಕುತ್ತಿಗೆನಲ್ಲಿ ತಾಳಿ ಕದ್ದಿದ್ದು ಅವಳೇ ಅಂತ ಪ್ರೂವ್ ಆಗಬೇಕು. ನಮ್ಮ ಭಾಷೆನಲ್ಲಿ ಬಾಯಿ ಬಿಡಿಸಿದ್ರೆ ಮಾತ್ರ ಒಪ್ಕೋತಾಳೆ. ಒದ್ದು ಬಾಯಿ ಬಿಡಿಸಿ. ಸರ್ ನಮಸ್ತೆ, ನಾವು ಬನವಾಸಿಯಿಂದ ಬಂದಿದ್ದೀವಿ. ಬಂದೇ ಬಿಟ್ರೇನ್ರಿ? ಸಿಟಿಯಿಂದ ತಪ್ಪಿಸ್ಕೋಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದರೆ ಇಲ್ಲಿಗೂ ಬಂದ್ಬಿಟ್ರಾ? ಸರ್ ಬೆಳ್ಳಿ ವಿಚಾರಣೆ ನಡೀತಾ ಇದೆ. ಹೇಳಿ ಕಳಿಸ್ತೀನಿ. ಆ ಥರ ಏನಾದರೂ ಇದ್ದರೆ ಹೀಗೆ ಹೊರಡ್ಬೋದು. ಅಲ್ಲ ಸರ್, ಪಾಪ ಸರ್, ಅವಳಿಗೇನು ಗೊತ್ತಾಗಲ್ಲ. ಯಾರೋ ಬೇಕು ಅಂತಾನೆ ಇದೆಲ್ಲ ಮಾಡಿದ್ದಾರೆ. ನೀವೇ ಜಡ್ಜನ್ರಿ? ಎಲ್ಲ ಕೆಲಸನೂ ನೀವೇ ಮಾಡೋದಾದ್ರೆ ನಾವೇನಕ್ಕಿರಬೇಕು? ಅಲ್ಲ ಸರ್, ಕೋಪ ಮಾಡ್ಕೊಬಿಡಿ. ನಾನು ಆ ಅರ್ಥದಲ್ಲಿ ಕೇಳಲಿಲ್ಲ. ಓಹ್, ಇನ್ಯಾವ ಅರ್ಥದಲ್ಲಿ ಹೇಳಿದ್ರಿ? ಸರ್, ಬೆಳ್ಳಿ ತುಂಬ ಮುಗ್ದೆ ಸರ್. ಸ್ವಲ್ಪ ಗದ್ರಿದ್ರು ಎದುರುಕೊಳ್ತಾಳೆ ಸರ್. ನೀವು ಸಮಾಧಾನವಾಗಿ ಕೇಳಿ, ಏನು ನಡೀತು ಅಂತ ಎಲ್ಲ ಹೇಳ್ತಾಳೆ. ನನ್ನ ಕೆಲಸನ ಹೇಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಿಂದ ಕೇಳೋ ಅವಶ್ಯಕತೆ ನನಗಿಲ್ಲ. ನೋಡಿ, ಯಾವ ಸೆಕ್ಷನ್ ಅರೆಸ್ಟ್ ಮಾಡಿದ್ರ ಅಂತ ಸ್ವಲ್ಪ ಹೇಳ್ತೀರಾ? ಏಯ್, ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ವಾಯ್ಸ್ ರೈಸ್ ಆಗ್ತಿದೆ. ನಮ್ಮ ಸ್ಟೈಲಲ್ಲಿ ಒಳಗಾಕಿ ರುಬ್ಬೇಕಾಗ್ಬತ್ತೆ. ಏಯ್ ಷಣ್ಮುಗ, ಸುಮ್ಮನೆ ನೀನು. ಸರ್, ಮರ್ಯಾದೆ ಕೊಟ್ಟು ಮಾತಾಡಿ. ಇಷ್ಟೋ ತನಕ ನನ್ನ ಸ್ಟೇಷನಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಸಮಯ ಕೊಟ್ಟಿರೋದೇ ಹೆಚ್ಚು. ನಡಿಯೋವರೆಗೆ ಏನೋ ಗುರಾಯಿಸ್ತಿದ್ಯಾ? ಹೋಗು ಅಂದರೆ ಹೋಗ್ತಾ ಇರಬೇಕು ಅಷ್ಟೇ. ಏಯ್, ನಿನಗೆ ಹೇಳ್ತಿರೋದು ಹೋಗೋ, ಹೋಗ. ಷಣ್ಮುಗ,
ಅಲ್ಲ ಸರ್, ಅವನೇನು ಕೇಳ್ದು ಅಂತ ಈ ಥರ ಮಾಡ್ತಿದ್ದೀರಾ ನೀವು? ಅದನ್ನೆಲ್ಲ ಕೇಳೋದಕ್ಕೆ ನೀನ್ಯಾರು? ನನ್ನ ಹೆಸರು ಮುತ್ತುರಾಜ್ ಅಂತ. ಹೋ ಜಮೀನ್ದಾರ್ ಮನೆಯವರು. ಊರಲ್ಲಿ ಮೊದಲನೇ ಪೂಜೆ, ಎಲ್ರು ಗೌರವ ಕೊಡೋದು ನಿನಗೆ ಅಂತೆ. ಇದು ನನ್ನ ಸ್ಟೇಷನ್, ಆಗತ್ತ ಮರ್ಯಾದೆ ಸಿಗುತ್ತೆ ಅನ್ಕೋಬೇಡ. ಇಲ್ಲಿ ಬೇರೆ ಥರ ಮರ್ಯಾದೆ ಕೊಡಬೇಕಾಗತ್ತೆ. ಹೊರಡೋ ಇಲ್ಲಿಂದ. ರವಿಕುಮಾರ್ ಸರ್, ಧೈರ್ಯ ಆದ್ರೆ ಮುಟ್ಟಿ ನೋಡೋಣ. ಸ್ಟೇಷನ್ ಹಿಡ್ಕಿ ಎಣಿಸ್ಬಿಡ್ತೀವಿ. ಷಣ್ಮುಗ, ನಿನ್ ಕೈ ಮುಗಿತೀನಿ, ದಯವಿಟ್ಟು ಸುಮ್ಮನೆ ಇರಪ್ಪ ನೀನು. ಎದುರಿಸಿದ್ರೆ ಏನು ಪ್ರಯೋಜನ ಆಗಲ್ಲ. ಬೆಳ್ಳಿನೇ ಕದ್ದಿರೋದು ಅಂತ ಊರ್ ಜನರ ಮುಂದೆ ಸಾಬೀತಾಗಿದೆ. ಸಾಕ್ಷಿ ಆಧಾರಗಳನ್ನೆಲ್ಲ ಚೆಕ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿರೋದು. ನಿಜ ಹೇಗೆ ಬಾಯ್ಪಡಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬೆಳ್ಳಿ ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ಕೋರ್ಟಲ್ಲಿ ಬಂದು ಮಾತಾಡಿ. ಸರ್, ಏನ್ ಸರ್ ನೀವು ಈ ರೀತಿ ಮಾತಾಡ್ತಿದ್ದೀರಾ? ನಾನೇನು ಮಾಡಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ ಮೇಡಮ್. ಬೆಳ್ಳಿ,